ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಯಾಕಪ್ಪ ಈ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ಬೆಳಗ್ಗೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ. ಅಲ್ಲಿ ಒಂದು ಹಸು ಕರು ಹಾಕಿತ್ತು. ಅದು ಪುಟ್ಟು ಕರು ನೋಡಿ ಹೇಗಿದೆ ಅದು ಅಂತ. ನಾವು ಈ ಹುಲ್ಲು ಎಲ್ಲಿ ಸಿಗತ್ತೆ ಅಂತ ಒಂದು 4-5 ಕಡೆ ವಿಚಾರ ಮಾಡಿದ್ವಿ. ನಮಗೆ ಹುಲ್ಲು ಸಿಗಲಿಲ್ಲ. ಕೊನೆಗೆ ನಾವು ಬಾಳೆಹಣ್ಣು, ಅಕ್ಕಿ, ಬೆಲ್ಲ, ಮನೇಲಿ ಮಾಡಿರೋ ತಿಂಡಿ, ಆಮೇಲೆ ತರಕಾರಿ, ಈ ಅಕ್ಕಿ ತೊಳೆದಿರೋ ನೀರಿಗೆಲ್ಲ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಹಸುಗಳಿಗೆ ಕೊಡ್ತಾ ಇದ್ದೀವಿ. ನಮಗೆ ಏನು ಭಯ ಅಂದರೆ ಹಸು ಕರು ಹಾಕಿದಾಗ ಎಲ್ಲಿ ನಾಯಿಗಳು ಬಂದು ಕಚ್ಚಾಕ್ಬಿಡುತ್ತೋ ಅಂತ ಭಯ. ಅವ್ರು ಕೃಷ್ಣ ಅಂತ ಅವರು ಹಿಂಡಿ ತೊಗೊಂಬಂದು ಹುಲ್ಲು ಸಿಗಲೇ ಇಲ್ಲ ನಮಗೆ. 4-5 ಕಡೆ ವಿಚಾರ ಮಾಡಿದ್ರು ಕೂಡ ಕೊನೆಗೆ ಅವ್ರು ಏನು ಮಾಡಿದ್ರು, ಹಿಂಡಿ ತಂದುಬಿಟ್ಟು ನೀರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಹಸುಗೆ ಕರುಗೆ ಎಲ್ಲ ಕೊಟ್ಟರು. ಈ ಹಸುಗಳು, ಆ ಕರು ಇದನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತವ್ರು ಕೂಡ ತುಂಬ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನು ವಿಶ್ವ ಹಿಂದೂ ಪರಿಷತ್ ಯತೀಶ್ ಅಣ್ಣಂಗೆ ಕಾಲ್ ಮಾಡಿದೆ. ಅಣ್ಣ, ಈ ಥರ ಒಂದು ಹಸು ಕರು ಹಾಕ್ಬಿಟ್ಟಿದೆ, ಬನ್ನಿ ಅಂತ. ಅವರು ಕೂಡ ಬಂದರು. ಬೆಳಗ್ಗೆ ತನಕ ನೋಡೋಣ, ಕೊನೆಗೆ ಯಾರೂ ಬರಲಿಲ್ಲ ಅಂತ ಅಂದರೆ ನಾವೇ ಅದನ್ನು ಸಾಕ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದು ಸಾಕಿರೋ ಹಸು ಅಂತ ಅನಿಸುತ್ತೆ, ಯಾಕಂದರೆ ಕಿವಿಯಲ್ಲಿ ಅದು ಮಾರ್ಕ್ ಇತ್ತು ಒಂದು ಪ್ಲಾಸ್ಟಿಕ್, ಎಲ್ಲೋ ಇದು ಪ್ಲಾಸ್ಟಿಕ್ಕಲ್ಲಿ. ಈ ರೀತಿ ನಾನು ಏನು ಹೇಳೋದು ಅಂದರೆ, ಹಸುಗಳನ್ನ ಸಾಕಿ ಮರಿ ಹಾಕೋ ಟೈಮಲ್ಲಿ ದಯವಿಟ್ಟು ಹೊರಗಡೆ ಬಿಡಬೇಡಿ. ಯಾಕಂದರೆ ಅದು ಮರಿ ಹಾಕಿದಾಗ ನಾಯಿಗಳೆಲ್ಲ ಕಚ್ಚಾಕ್ಬಿಡುತ್ತೆ. ಹಸುಗಳನ್ನ ಕಾಪಾಡೋದು ಅದೆಲ್ಲ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳೋಣ. ನೋಡಿ, ಆ ಗೋಮಾತೆ ಎಷ್ಟು ಚೆನ್ನಾಗಿದೆ. ಆ ಕರು ನೋಡಿ, ಪುಟಾಣಿ ಕರು, ಅದು ಹೆಣ್ಣು ಕರು ಕೂಡ. ನಾವು ಬೆಳಗ್ಗೆ ತನಕ ನೋಡ್ತೀವಿ. ನೋಡಿಬಿಟ್ಟು ಕೊನೆಗೆ ಯತೀಶ್ ಅಣ್ಣನೇ ಹೇಳಿದ್ರು, ನಾವು ಮನೇಲಿ ನಮ್ಮದು ತೋಟ ಇದೆ, ನಾನು ಅಲ್ಲಿ ಸಾಕ್ಕೋತೀನಿ ಅಂತ. ಅವರು ನೋಡಿ ಹಿಂಡಿ ಎಲ್ಲ ಅದಕ್ಕೆ ಕಲಿಸ್ಬಿಟ್ಟು ಕರುಗೆ ಕುಡಿಸ್ತಾ ಇದ್ದಾರೆ. ಅಂದರೆ ಇದು ದೊಡ್ಡ ಕರು, ಇದು ತುಂಬ ದಿನದ್ದು. ನಾನು ಆಗಲೇ ತೋರಿಸಿದ್ನಲ್ಲ, ಅದು ಬೆಳಗ್ಗೆ 7 ಗಂಟೆಗೆ ಕರು ಹಾಕಿದ್ದು. ಈ ವಿಡಿಯೋ, ಈ ಸಾಕಿರೋ ಹಸು ಯಾರು ಹಸುನ ಸಾಕಿದಾರೋ ಅವ್ರು ನೋಡಲಿ ಅಂತಲೇ ನಾನು ಅನ್ಕೊತೀನಿ. ಯಾಕಂದರೆ ಅವ್ರು ಬಂದು ಕರ್ಕೊಂಡು ಹೋಗಲಿ ಹಸುನ ಕರುನ ಎಲ್ಲ. ಗೋಮಾತೆ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಲಿ. ನಾವೆಲ್ಲ ಹಸುಗಳನ್ನ ಕಾಪಾಡೋಣ ಅಂತ ನಾನೊಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಮಧುಮತಿ ಮತ್ತು ಯತೀಶ್ ಅಣ್ಣ, ಕೃಷ್ಣ ಅವರೆಲ್ಲ ಬಂದರು. ಪಾಪ ಅದಕ್ಕೆಲ್ಲ ಈಗ ಹುಲ್ಲೆಲ್ಲ ತರೋಕ್ಕೆ